ಹಾಯ್ ಫ್ರೆಂಡ್ಸ್, ಮತ್ತೆ ನಮ್ಮ ಲಾಲ್ ಬಾಗ್ ಫ್ಲವರ್ ಶೋಗೆ ಸ್ವಾಗತ. ಸೊ ಇವತ್ತು ನಾವು ಸ್ಟಾರ್ಟ್ ಮಾಡಿದೀವಿ. ಮತ್ತೆ ನಮ್ಮ ಶಿಷ್ಯ ನಲ್ಲಿ ಇದ್ದೇನೆ. ಪಾರಿವಾಳಗಳು ಇಲ್ಲೊಂದು ಪೋಸ್ಟ್ ಚೆನ್ನಾಗಿ ಕೊಡ್ತಾ ಇದ್ದೀರಾ. ಗರಿ ಇಲ್ಲಿಂದ ಇಲ್ಲಿಗೆ. ವೇರ್ ಆರ್ ಯು ಫ್ರಮ್? ಲೆಟ್ಸ್ ಗೋ. ಹಂಗಾಗಿ ಲಾಲ್ ಬಾಗ್ ನೋಡಿ ನೆಕ್ಸ್ಟ್ ಲೆವೆಲ್ ತರ ಮಾಡಿದ್ದಾರೆ. ಸೊ ಫ್ಲವರ್ ಅದ್ರ ನಂಗೆ ಇಷ್ಟ ಆಗಲ್ಲ, ನೇಚರ್ ಅಂದ್ರೆ ಸಖತ್ ಇಷ್ಟ. ಅದಕ್ಕೋಸ್ಕರ ಇವತ್ತು ಇಲ್ಲಿದ್ದೀವಿ. ಸೊ ತೋರಿಸ್ತೀನಿ ನೋಡಿ ನಿಮಗೆ. ಸ್ವಾಗತ ಸುಸ್ವಾಗತ. ಸೊ ದಟ್ ಇಲ್ಲಿ ನೋಡಿ, ಇದೆಲ್ಲ ಇಷ್ಟಲ್ಲ, ಚೆನ್ನಾಗಿದೆ ಅಲ್ಲ, ಮರದಲ್ಲಿ ಮಾಡಿರೋದು. ಅಂಡ್ ದೆನ್ ಇದು, ಸೊ ನನ್ನ ಅನಿಸಿಕೆ ಇದೆಲ್ಲ ನೋಡಕ್ ಇಲ್ಲಿ ಚೆನ್ನಾಗಿರತ್ತೆ ಆಯ್ತಾ. ನಮ್ಮ ಮನೆಗಳೆಲ್ಲ ಆಗದೇ ಇಲ್ಲ, ಸರ್ವೈವ್ ಆಗದೇ ಇಲ್ಲ, ಸರ್ವೈವ್ ಆಗಲ್ಲ. ಯಾಕೆಂದ್ರೆ ನಮ್ಮನೇಲಿ ಮತ್ತೆ ಈ ಗಿಡ ಇದೆ, ಇದೆಷ್ಟು ಇತ್ತು ಗಿಡ, ಬಟ್ ಇದು ಮೇಂಟೈನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇದಕ್ಕೆ ಸ್ವಲ್ಪ ಲೈಫ್ ಏನ್ ಗೊತ್ತಲ್ಲ ಕಡಿಮೆ ಇದೆ. ಹಂಗಾಗಿ ಲಾಲ್ ಬಾಗ್ ನೋಡಿ ಒಂದ್ಸಲ ತೋರಿಸ್ಬಿಡ್ಲಾ ಫುಲ್ಲು. ಇಲ್ಲಿಂದ ನೋಡ್ತಾ ಹೋಗಿ ಆಯ್ತಾ. ಬೆಟ್ಟ ಗೊತ್ತಲ್ಲ ಬೆಟ್ಟ. ನಿಮ್ಗೆ ಇನ್ನೊಂದು ಗೊತ್ತಾ ಫ್ಯಾಕ್ಟು? ಲಾಲ್ ಬಾಗ್ ಟನಲ್ ಮಾಡಕ್ ಹೊರಟಿದಾರಲ್ಲ ಇವರು. ಸೊ ಲಾಲ್ ಬಾಗ್ ಮತ್ತೆ ಅಂಡರ್ ಗ್ರೌಂಡ್ ಅಲ್ಲೇ ಇಲ್ಲಿಂದ ಹಿಂಗ್ ಹೋಗತ್ತಂತ ಹೇಳಿ ಮತ್ತೆ ಹೇಳ್ತಿದಾರೆ ಆಯ್ತಾ. ಇಲ್ಲಿ ನೋಡಿ, ಇದು ಫುಲ್ ಇದೆ. ಸೊ ದಟ್ ನೋಡ್ಬೋದು ನೀವು. ಇದೆಲ್ಲ ಏನಂದ್ರೆ ಸ್ಟ್ಯಾಂಡ್ ಮೇಲೆ ಅವ್ರ ಪಾಟ್ ಇಟ್ಟಿದ್ದಾರೆ. ಕ್ರಿಯೇಟಿವಿಟಿ ಆಗಿದೆ. ಹಂಗಾಗಿ ಫ್ಲವರ್ ಕಂಡ್ರೆ ಸ್ವಲ್ಪ ಮನ್ಸಿಗೆಲ್ಲ ನೆಮ್ಮದಿ ಸಿಗತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಯಜಮಾನ್ರು ನೋಡಿ, ಯಜಮಾನ್ರು ಒಳ್ಳೆ ಪೋಸ್ ಕೊಡ್ತಾರೆ. ಪೋಸ್ ಚೆನ್ನಾಗಿ ಕೊಡ್ತಾ ಇದ್ದೀರಾ. ಸೊ ಲಾಲ್ ಬಾಗ್ ಬೆಟ್ಟ, ಪೂರ್ವ ದ್ವಾರ ಡಬಲ್ ರೋಡು, ಪಶ್ಚಿಮ ದ್ವಾರ ವೆಸ್ಟ್ ಗೇಟ್ ಗಾಜಿನ ಮನೆ. ಸೊ ಮೇನ್ ಆಗಿರೋದೇನು ಗೊತ್ತಲ್ಲ, ಗಾಜಿನ ಮನೆಯಲ್ಲಿ ಆನ್ ದಿ ವೇ ಕೂಡ ಮತ್ತೆ ಈ ತರ ಡೆಕೋರೇಷನ್ ಮಾಡಿದ್ದಾರೆ. ಹಂಗಾಗಿ ಒಂಥರ ಚೆನ್ನಾಗಿದೆ ಅಲ್ಲ. ಈ ಕಡೆ ಇದೆ, ಆ ಕಡೆ ಇದೆ ನೋಡಿ, ಸಂಗೊಳ್ಳಿ ರಾಯಣ್ಣ ಎಲ್ಲರೂ ಇದ್ದಾರೆ. ಆ ಕಡೆ ಇದೆ ಮತ್ತೆ ಈ ಕಡೆ ಇದೆ. ಇದೆಲ್ಲ ಡೆವಲಪ್ ಆಗಿರೋದು. ಸೊ ದಟ್ ನೋಡಿ, ಇಲ್ಲೊಂದು ಮರ ಇದೆ, ಓಲ್ಡ್ ಮರ ಹೆಂಗಾಗಿದೆಯಲ್ಲ. ಅದ್ರಲ್ಲೇ ಏನ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ. ಚೆಂಡು ಹೂ ಇದು ಆಕ್ಚುಲಿ 15ಗೆ ಚೆನ್ನಾಗಿತ್ತು. ನಾವೀಗ ಬಂದಿರೋದು 20ಗೆ, 5 ದಿನ ಆದ್ಮೇಲೆ ಬಂದಿರೋದು. ಹಂಗಾಗಿ ಸ್ವಲ್ಪ ಇದಿದೆ. ಗಂಗಾ ಮಹಾರಾಜ ಕೊಂಗಣಿ ವರ್ಮ ದಾಡಿಗ, ಗಂಗರಾಜ್ ಸಂಸ್ಥಾಪಕ ದೊರೆ ನೋಡಿ. ಲಾಲ್ ಬಾಗ್ ಅಲ್ಲಿ ಒಂದೇನ್ ಗೊತ್ತಲ್ಲ ಖುಷಿ ಅಂತಂದ್ರೆ, ಬ್ಯಾಂಗ್ಳೂರಲ್ಲಿ ಮತ್ತೆ ಈ ತರ ಮತ್ತೆ ಇದೇನು ಸಖತ್ ಖುಷಿ ಆಗತ್ತೆ ಆಯ್ತಾ. ನಿಜವಾಗ್ಲು ಅವ್ರು ಯಾವ ತರ ಇಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಸಿದಿಸ್ ಅಂಡ್ ಆಲ್ಸೋ ಇದು ನೋಡಿ, ಸೂಪರ್ ಮಾಡಿದ್ದಾರೆ. ಸೋಲಿಗ ಟ್ರೈಬಲ್ ಹಟ್, ಎಷ್ಟು ಚೆನ್ನಾಗಿದೆಯಲ್ಲ. ಸೋಲಿಗ ಟ್ರೈಬಲ್ ಹಟ್ ನೋಡಿದ್ರಾ, ಚೆನ್ನಾಗಿದೆ. ಸೊ ದಟ್ ತುಂಬಾ ಜನ ಟೂರಿಸ್ಟ್ಗಳು ಬಂದಿದ್ದಾರೆ, ಔಟರ್ಸ್ ಎಲ್ಲ. ಇವರೆಲ್ಲ ಇವ್ರು ಯಾರು ಅದು ನಮ್ಮ ಕನ್ನಡದವರಲ್ಲ, ಹೊರಗಿನವ್ರು ನೋಡಿ. ಇಲ್ಲೆಲ್ಲ ಮತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಆಲ್ಸೋ ಅಲ್ಲಿ ನೋಡಿ ಹೇಗಿದೆ. ಆಕ್ಚುಲಿ ನಿಮ್ಗೊಂದು ಹೇಳಲ್ಲ ಫ್ಯಾಕ್ಟು, ಇಂಥವಕ್ಕೆಲ್ಲ ನೀವು ಮತ್ತೆ ಯಾವುದೇ ಕಾರಣಕ್ಕೂ ವೀಕೆಂಡ್ಗಳಲ್ಲಿ ಏನ್ ಗೊತ್ತಲ್ಲ ಬರಬಾರ್ದು. ಯಾಕೆ ಅಂತ ಹೇಳಿದ್ರೆ, ವೀಕೆಂಡ್ಗಳಲ್ಲಿ ಸಿಕ್ಕಾಪಟ್ಟೆ ಇರತ್ತೈತೆ ರಶ್ಶು. ಸುಮ್ಮನೆ ಮತ್ತೆ ಇಲ್ಲಿ ಬಂದ್ಕೊಂಡು ನೋಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಸುಮ್ಮನೆ ಮತ್ತೆ ಇಲ್ಲಿ ಬರೋದು ಮತ್ತೆ ಹೋಗೋದು ಆಗತ್ತೆ. ಸೊ ಈ ತರಗಳಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ವರ್ಕಿಂಗ್ ಡೇ 4 ಗಂಟೆ ಮೇಲೆ ಬಂದಿದ್ವಿ ನಾವೀಗ, ಆಲ್ಮೋಸ್ಟ್ ಮತ್ತೆ 5 ಗಂಟೆ ಮೇಲೆ ಇವಾಗ ಬಂದೀವಿ ನಾವೀಗ. ಹಾಗಾಗಿ ವೀಕೆಂಡ್ಗಳಲ್ಲಿ ಬರಬಾರ್ದು. ಅಂದ್ರೆ ನೀವು ಆ ಫೀಲ್ ಮಾಡಕ್ ಆಗಲ್ಲ ಅಂತ ಅಷ್ಟೇ, ಮತ್ತೇನಿಲ್ಲ. ಬರಬಾರ್ದು ಅಂತ ಏನ್ ತಪ್ಪೇನಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಇದೇ ತರ ಗಾರ್ಡನ್ನು ಕೋರ್ಮಂಗಲದಲ್ಲಿ ಇದೆ ಆಯ್ತಾ, ಅಲ್ಲೂ ಅಷ್ಟು ಸೇಮ್ ಮಾಡಿದ್ದಾರೆ. ಇದೇ ತರನೇ, ಅಂದ್ರೆ ಅದು ಪ್ರೈವೇಟು, ಇದಾದ್ರೆ ಗೌರ್ಮೆಂಟು. ಲಾಲ್ ಬಾಗ್ ಬೊಟಾನಿಕಲ್ ಗಾರ್ಡನ್. ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ಆವಾಗ ಏನ್ ಗೊತ್ತಲ್ಲ ಎಂಟ್ರಿ ಇತ್ತು August 15ಗೆ. ಇವಾಗ ಹೂವೆಲ್ಲ ಏನಾಗಿದೆ ಗೊತ್ತಲ್ಲ, ಬಾಡೋಗ್ಬಿಟ್ಟಿದೆ. ಹಂಗಾಗಿ ಮತ್ತೆ ಇವತ್ತು ಮತ್ತೆ ಎಂಟ್ರಿ ಇಲ್ಲ. ಗ್ಲಾಸ್ ಹೌಸ್ ಅಂತಾರ ನೋಡಿ, ಇದೆ ಗ್ಲಾಸ್ ಹೌಸ್ ಇದೆ, ನೋಡ್ಕೊಡಿ ಒಂದ್ಸಲ. ಸೊ ನೀವಿಲ್ಲಿ ನೋಡಿ, ನವಿಲ್ ಮಾಡಿದಾರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿಂದ ಅಲ್ಲಿ ತನಕ ಇದೆ. ಲಾಸ್ಟಿಗೆ ಏನು ಮಾಡಿದ್ದಾರೆ, ಚೆಂಡು ಹೂ ಹಾಕಿದ್ದಾರೆ. ಸೊ ನಾರ್ಮಲ್ ಚೆಂಡು ಹೂ ಅಲ್ಲ ಅದು, ನಮ್ದು ಇರುತ್ತಲ್ಲ ಮತ್ತೆ ಆ ಥರದ್ದೆಲ್ಲ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ನವಿಲು ಗರಿ ಇಲ್ಲಿಂದ ಇಲ್ಲಿಗೆ ಅಲ್ಲ, ಚೆನ್ನಾಗಿದೆ.
ಸೊ ಆಮೇಲೆ ಇದು ಅಷ್ಟೇ, ನಾರ್ಮಲ್ ಡೇಸಲ್ಲಿ ಇದೆಲ್ಲ ನಿಮ್ಗೆ ಏನು ಗೊತ್ತಾ, ಅವ್ರು ಕೊಡ್ತಾರೆ ಆಯ್ತಾ, ಪರ್ಚೇಸಿಗೆ ಕೊಡ್ತಾರೆ, ತಗೋಬೋದು ನೀವು ಅದನ್ನು ಕೂಡ. ಇಲ್ಲಿ ನೋಡಿ, ಇಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಸೊ ನೋಡಿ 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 ಎಲ್ಲ ನೋಡ್ಬೇಕು. ನಮ್ಗೆ ಒಂದ್ ಏನ್ ಗೊತ್ತಲ್ಲ ಖುಷಿ, ನಾವಿರೋದು ಸೆಂಟರ್ ಆಫ್ ಬೆಂಗಳೂರು ಆಯ್ತಾ. ಇದೆಲ್ಲ ನಮಗೆ ಆರಾಮ್ ಸಿಕ್ಬಿಡತ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಅಲ್ಲಿಂದ ಇಲ್ಲಿ ತನಕ ಎಂಟ್ರೆನ್ಸ್ ಒಂಥರ ಇದೆ ಹಂಗಿದ್ದೆ. ಅಲ್ಲೊಂದು 1 2 3 4 5 6 ಹಾರ್ಟ್ ಸಿಂಬಲ್ ಮಾಡಿದಾರಲ್ಲ ಅದ್ರಲ್ಲಿ, ನೋಡಿದ್ರಾ ಎಷ್ಟು ಚೆನ್ನಾಗಿದೆ. ಸೊ ಇದೆಲ್ಲ ಫ್ಯಾಮಿಲೀಸು, ಟೂರಿಸ್ಟ್ ಎಲ್ಲರೂ ಇದ್ದಾರೆ. ಯು ಕ್ಯಾನ್ ಸಿ ಹಿಯರ್. ಓ ಇದೊಂಥರ ಮತ್ತೆ ಎಂಟ್ರೆನ್ಸ್ ಫೀಲ್ ಆಗುತ್ತೆ ನೋಡಿ, ಚೆನ್ನಾಗಿದೆ. ಹಂಗಾಗಿ ಎಲ್ಲರೂ ಇದ್ದಾರೆ, ಫೋಟೋ ಕೊಡ್ತಾರೆ ನೋಡಿ ಇಲ್ಲಿಂದ. ನೋಡಿದ್ರ ದರ್ಗಾ ಮಾರ್ಗ ಅಂತ ನೋಡಿ, ಎಲ್ಲ ಚೆನ್ನಾಗಿ ಮಾಡಿದಾರೆ ಆಯ್ತಾ. ತೋರಿಸ್ತೀನಿ, ಝೂಮ್ ಆಗ್ತೀನಿ. ಇಲ್ಲಿ ನೋಡಿ, ಎಂಟ್ರೆನ್ಸ್ 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 ಎಂಟ್ರೆನ್ಸ್. ಫ್ಲವರ್ ಶೋ ಆಯ್ತಾ, ಮುಗೀತಾ? ಯಾವತ್ತು ಮುಗೀತು? 17 को अभी तो अंदर नहीं है, नो एंट्री है ना. ओ ठीक है. 17ಗೆ ಫ್ಲವರ್ ಶೋ ಆಯ್ತಂತೆ, ಮುಗೀತಂತೆ. ಇದು ನೋಡಿ, ಇದೇ ಇತ್ತು ಫ್ಲವರ್ ಶೋ, ಒಳಗೆ ಎಂಟ್ರಿ ಇತ್ತು, ಚೆನ್ನಾಗಿತ್ತು. ಸೊ ದಟ್ ಹೂವೆಲ್ಲ ಬಾಡೋಗ್ಬಿಟ್ಟಿದೆ ಇವಾಗ, ಹಂಗಾಗಿ ಫ್ಲವರ್ ಶೋ ಮತ್ತೆ ಎಂಟ್ರಿ ಇಲ್ಲ. ನಾವ್ ನೋಡಿ ಎಂಥವ್ರು ಅಂತೇಳಿ ಇವಾಗೆಲ್ಲ ಬಂದ್ಕೊಂಡು ಫ್ಲವರ್ ಶೋ ತೋರಿಸಿದ್ರೆ ಏನ್ ತೋರಿಸ್ತಾನ ಅವ್ನು. ಆದ್ರೆ ಲಾಲ್ ಬಾಗಲ್ಲಿ ಒಂದ್ ಖುಷಿ ಏನ್ ಗೊತ್ತಾ, ಮಿಕ್ಕಿ ಟೈಮಲ್ಲಿ ಅಂತಲ್ಲ, ಎಲ್ಲಾ ಟೈಮಲ್ಲೂ ಇದೇ ತರ ಇರತ್ತಾಯ್ತಾ. ಅಂದ್ರೆ ಇವಾಗ ಏನಪ್ಪಾ ಫ್ಲವರ್ ಸಿಕ್ಕಿದೆ ಅಷ್ಟೇ ಹೊರತು, ಮಿಕ್ಕಿ ಟೈಮಲ್ಲಿ ನೋಡಿ ಚೆನ್ನಾಗಿರತ್ತೆ ಇದು ನಿಜವಾಗ್ಲು. ಲಾಲ್ ಬಾಗ್ ಅದಕ್ಕೆ ನಮ್ಗೆ ಸೂಪರ್ ಇಷ್ಟ. ಫ್ಲವರ್ ಅಂತ ಏನು ಆ ತರ ಏನ್ ಎಕ್ಸ್ಟ್ರಾರ್ಡಿನರಿ ಆಗಿ ಫ್ಲವರ್ ಇಡೋದಿಲ್ಲ, ಇದು ಒಂದೇ ಇಲ್ಲಿ ಚೆನ್ನಾಗಿ ಮಾಡೋದು. ಹಂಗಾಗಿ ಫ್ಲವರ್ ಶೋ ಚೆನ್ನಾಗಿರತ್ತೆ ಅಂತ ಮತ್ತೆ ಹೋಗುತ್ತಾರೆ ಅಷ್ಟೇ. ನೋಡಿ ಫ್ಲವರ್ ಶೋ ಮತ್ತೆ ಯಾಕೆ ಫೇಮಸ್ ಗೊತ್ತಾ, ಇಲ್ಲಿ ಕೋಟೆ ಮಾಡಿದ್ದಾರೆ ನೋಡಿ ಫ್ಲವರ್ ಶೋ. ಮಿಕ್ಕಿ ಟೈಮಲ್ಲಿ ಏನಾಗಿತ್ತು ಅಂತಂದ್ರೆ 15ಗೆ ಬಂದಿರೆ ನಾವು, ಇದಿಷ್ಟು ನಮಗೆ ನೋಡಕ್ ಸಿಗೋದು, ಇದಿಷ್ಟು ಮಾಡಿದ್ದೇನು ಗೊತ್ತಾ, ಮತ್ತೆ ಹೂವಲ್ಲಿ ಮಾಡಿದ್ದು. ಇದು ನಮಗೆ ನೋಡಕ್ ಸಿಗ್ತಾ ಇತ್ತು. ಇಲ್ಲಿ ನೋಡಿ, ಇಲ್ಲೊಂದಿದೆ, ಆಮೇಲೆ ಇಲ್ಲಿದೆ, ಇದೆಲ್ಲ ಮಾಡಿದೆ. ಮಿಕ್ಕಿ ಟೈಮಲ್ಲಿ ಏನಾಗುತ್ತೆ ನಮಗೆ ಅಲ್ಲಿ ನೋಡ್ಬೋದಿತ್ತು ನಾವು ಹೆಂಗಿದೆ ಏನಾಗಲ್ಲ ಅಂತೇಳಿ. ಓಕೆ, ವೇರ್ ಆರ್ ಯು ಫ್ರಮ್? ಹಾ, ಫ್ರೆಂಡ್ಸ್ ರೈಟ್, ಓಕೆ ಓಕೆ. ಸೊ ದಟ್ ಫಾರಿನರ್ಸ್ ಕೂಡ ಮತ್ತಿದ್ದಾರೆ. ಹಾಗಾಗಿ ಆಕ್ಚುಲಿ ಮತ್ತೆ ಇದಕ್ಕೋಸ್ಕರ ಮತ್ತೆ ಏನು ಗೊತ್ತಲ್ಲ ಫೇಮಸ್ ಇತ್ತಿದ್ದು. ಈ ಟೈಮ್ ಏನಾಯ್ತು ಅಂತಂದ್ರೆ ನಾರ್ಮಲ್ ಅಲ್ಲ, ಇದೆಲ್ಲ ಕ್ಲೋಸ್ ಮಾಡಿದ್ದಾರೆ ಇವಾಗ ಅಷ್ಟೇ. ನೋಡಿ, ನಿಮಗೆ ತೋರ್ಸ್ಬೇಕು ಅಂತೇಳಿ ಜುಗಾಡ್ ಮಾಡಿ ಮತ್ತೆ ಒಳಗ್ ಬಂದ್ವಿ. ಹೆಂಗ ನಾವ್ ಎಲ್ಲಿ ಹೋದ್ರು ಅಲ್ವಾ, ಎಲ್ಲಿ ಹೋದ್ರು ಒಂದಲ್ಲ ಒಂದ್ ಜುಗಾಡ್ ಮಾಡಿ ಒಳಗಡೆ ನಾವ್ ಇರ್ತೀವಿ. ಮಾಡಿದ್ದಾರೆ ಗೊತ್ತಾ ಇವಾಗ. ಆವಾಗ 15 ಏನಾಗಿತ್ತು ಅಂದ್ರೆ ಚೆನ್ನಾಗಿತ್ತು ಆಯ್ತಾ. ಇದೆಲ್ಲ ಹಾಕಿದಾರೆ ನೋಡಿ ಆಯ್ತಾ, ಇದು ಹೂವಲ್ಲ, ಇದನ್ನ ನೋಡಿ, ಕಲರ್ಸ್ ಕನ್ನಡದವರು ಇದನ್ನ ಸ್ಪಾನ್ಸರ್ ಮಾಡಿದೆ ಅಂತ ಒಂದು ಅನ್ಕೊಂತೀನಿ. ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ನಾವು ಬಂದಿರೋದು ಸ್ವಲ್ಪ ಲೇಟ್ ಆಗಿ ಬಂದ್ವಿ, ಇದೆಲ್ಲ ಮತ್ತೆ ಇತ್ತು ಅನ್ಸುತ್ತೆ ಆಯ್ತಾ, ಹೂವಿತ್ತು ಅನ್ಸುತ್ತೆ. ಈಗ ನಮ್ಮನ್ನ ಎಂಟ್ರಿ ಇಲ್ಲ, ಹಾಗಾಗಿ ಮತ್ತೆ ಎಲ್ಲ ಫುಲ್ ಈಗ ಗ್ಲಾಸ್ ಹೌಸ್ ಇದೆ ನೋಡ್ರಿ, ಎಲ್ಲದನ್ನು ಕೂಡ ಮಾಡಿದ್ದಾರೆ ಇಲ್ಲಿ. ಸಿ, ಎಲ್ಲ ರಾಜರು ಇಟ್ಟಿದ್ದಾರೆ, ಕೆಂಪೇಗೌಡರು ಅನ್ಸತ್ತೆ, ಸಂಗೊಳ್ಳಿ ರಾಯಣ್ಣ, ಅವರು ಇವರು ಎಲ್ಲರೂ ಇದ್ದಾರೆ. ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ, ನೋಡ್ತಾ ಇದ್ರಲ್ಲ ಇಲ್ಲಿಂದ ಅಲ್ಲಿ ತನಕ. ಆಕ್ಚುಲಿ ನಾವೇನ್ ಗೊತ್ತಾ, ಲೇಟಾಗಿ ಬಂದ್ಬಿಟ್ಟಿವಿ. ಲೇಟಾಗಿ ಬಂದ್ಕೊಂಡೆಲ್ಲ ತೋರಿಸಿ ಅಂದ್ರೆ ಏನೂ ಆಗಲ್ಲ. ಇಲ್ಲೇ ನೋಡಿ, ಇವ್ರು ಯಾರು ಅಂತ ಮತ್ತೆ ಇಲ್ಲೇ ಇದ್ದಾರೆ, ಖಾಲಿ ಇಲ್ಲ. ಇಲ್ಲಿ ನೋಡಿ, ಇದು ಅಷ್ಟೇ. ಸೊ ನನ್ಗೆ ಈಗ ಅನಿಸ್ತಾ ಇದೆ ಆಯ್ತಾ, 15ಗೆ ಮತ್ತೆ ಇರ್ಬೇಕಿತ್ತು ಇಲ್ಲಿ, ನಾವಿಲ್ಲ ಅಂತೇಳಿ. ನೋಡಿ ಅಲ್ಲಿ ಪಿಲ್ಲರ್ ಕೂಡ ಅಲ್ಲಿ ಮಾಡಿದ್ದಾರೆ ಆಯ್ತಾ, ಹೂವಲ್ಲೇ ಮಾಡಿದ್ದಾರೆ ಎಲ್ಲದನ್ನು, ಹಂಗಾಗಿ ಚೆನ್ನಾಗಿತ್ತು. ಸೊ ಏನ್ ಮಾಡಕ್ ಆಗಲ್ಲ, ಇದು ಅಷ್ಟೇ ನೋಡಿ ಒಂದ್ಸಲ. ಆಕ್ಚುಲಿ ಮತ್ತೆ ಇವತ್ತು ಯಾವತ್ತಿದೆ ಗೊತ್ತಾ, ಇವತ್ತು ಶುಕ್ರವಾರ. ಇಷ್ಟೊಂದು ಜನ ಇದಾರಪ್ಪ ಶುಕ್ರವಾರ, ಸಿಕ್ಕಾಪಟ್ಟೆ ಇದಾರಪ್ಪ ಜನ. ಸೊ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಇದಾರೆ. ನಾಳೆ ಮತ್ತೆ ಇನ್ನೂ ಜನ ಮತ್ತೆ ಇರಬಹುದು. ಇಲ್ಲಿ ನೋಡಿ, ಇಲ್ಲಿಂದ ಅಲ್ಲಿ ತನಕ ಇದಾರಪ್ಪ ಜನ. ಅದ್ ಹೆಂಗೆ ಇಷ್ಟೊಂದು ಜನ ಬಂದ್ರು ಅಂತ ಗೊತ್ತಾಗಿಲ್ಲ. ಸಿ, ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿನೇ ಇದಾರೆ. ಗ್ಲಾಸ್ ಹೌಸ್ ಇದೆ ನೋಡಿ, ಗ್ಲಾಸ್ ಹೌಸ್ ಅಂತಾರಲ್ಲ, ಇದೆ. ಲಾಲ್ ಬಾಗ್ ಅಲ್ಲಿ ಮೇನ್ ಆಗಿ ಫ್ಲವರ್ ಶೋ ಆಗೋದು ಇದೇ ಗ್ಲಾಸ್ ಹೌಸ್ ಅಲ್ಲಿ. ನಾರ್ಮಲ್ ಟೈಮಲ್ಲಿ ಅಲ್ಲಿ ಎಂಟ್ರಿ ಇತ್ತು, ಎಕ್ಸಿಟ್ ಮತ್ತೆ ಅಲ್ಲಿ ಹಾಕ್ತಿದ್ರು ಆಯ್ತಾ. ಸೊ ಏನೋ ಜುಗಾಡ್ ಮಾಡಿ ಒಳಗಡೆ ಹೋಗಿ ಬಂದೆ, ಸೆಕ್ಯೂರಿಟಿಗೆಲ್ಲ ಮತ್ತೆ ಹೇಳ್ಕೊಂಡು. ಹಾಗಾಗಿ ಚೆನ್ನಾಗಿದೆಯಲ್ಲ, ನೋಡಿ ಹೆಂಗಿತ್ತು ಅಂತ. ಸೊ ಇದು ಆಕ್ಚುಲಿ ನಾನು ಅವತ್ತು ಹೋಗ್ಬೇಕಿತ್ತು, ಮತ್ತೆ ಇವತ್ತು ಬಂದ್ರೆ ಏನು ಮತ್ತೆ ಯೂಸ್ ಇಲ್ಲ.
ಆದರೂ ಕೂಡ ಸ್ವಲ್ಪ ನೋಡ್ಕೊಂಡು ಬಂದೆ ಹೆಂಗಿದೆ ಅಂತೇಳಿ, ಅದೇ ಖುಷಿ ವಿಚಾರ. ಇಲ್ಲಿ ನೋಡಿ, ನರ್ಸಿಂಗ್ ಕ್ಯಾಬಿನ್, ಸ್ತನ್ಯಪಾನ ಕೊಠಡಿ, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಇಂದ ಆಗಿರೋದು ಇದು. ಹಾಗಾಗಿ ರೋಟ್ರಿ ಅವರಿಂದ ಸ್ಪಾನ್ಸರ್ಶಿಪ್ಪು. ಆಮೇಲೆ ಲಾಲ್ ಬಾಗ್ ಬಗ್ಗೆ ಎಲ್ಲದಿದೆ ಇಲ್ಲಿ, ಆಯ್ತಾ. ಲಾಲ್ ಬಾಗ್ಗೆ ಸ್ವಾಗತ, ಐ ಲವ್ ಲಾಲ್ ಬಾಗ್. ಚೆನ್ನಾಗಿದೆಯಲ್ಲ ನೋಡಿ, ಹೆಂಗಿದೆ ಅಲ್ಲ, ಕ್ರಿಯೇಟಿವಿಟಿ ಮಾಡಿದ್ದಾರೆ. ಕ್ರೇಜಿ ಫೀಲಿಂಗ್ ಇದು. ಐ ಲವ್ ಲಾಲ್ ಬಾಗ್, ಚೆನ್ನಾಗಿದೆ. ಸಿ, ಇಲ್ಲಿಂದ ಹೋಗಿ ಇಲ್ಲಿಂದ ಬೇಕಾದ್ರೆ ಫೋಟೋ ತಗೋಬಹುದು, ಬರ್ಬೋದು, ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ನೇಚರ್ ಕ್ಯಾನ್ ಹೀಲ್ ಯು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ಲವ್ ಲಾಲ್ ಬಾಗ್, ಕೈ ಮುಗಿದು ಒಳಗೆ ಬಾ, ಇದು ಸಸ್ಯಕಾಶಿ. ಚೆನ್ನಾಗಿದೆಲ್ಲ. BBMP ಸ್ಟ್ಯಾಚು ಬೇರೆ ಇದೆ. ಆ್ಯಂಡ್ ದೆನ್ ಇದು ನೋಡಿ, ಇಲ್ಲಿ ಇವಾಗ ಹಾಕಿರೋದೈತೆ, ಪ್ಲಾಂಟ್ ಹಾಕಿರೋದು. ಸೊ ಇನ್ನೂ ಚೆನ್ನಾಗಿ ಆಗತ್ತಿದು. ದಿಸ್ ಗ್ಲಾಸ್ ಹೌಸ್ ನೋಡಿ, ಇದೆ ಗ್ಲಾಸ್ ಹೌಸ್ ಹೆಂಗಿದೆ ನೋಡಿ. ನಮ್ಮ ಸಿಸಿ ಹೋಗ್ತೇ ಅವನೇ ಏನೋ ಮಾಡ್ತಾ ಇದ್ದಾನೆ ನಮ್ಮ ಪಾಪ. ಇರ್ಲಿ, ಅವ್ರನ್ನ ಬೆಳೆಸೋಣ ಅಷ್ಟೇ. ಸೊ ದಟ್ ಗ್ಲಾಸ್ ಹೌಸ್ ನೋಡಿದ್ರಲ್ಲ, ಗ್ಲಾಸ್ ಹೌಸಿಗೆ 15th ಬರಬೇಕು ಅಂತ ತುಂಬಾ ಫೀಲ್ ಆಗ್ತಾ ಇದೆ. ಬಟ್ ಏನ್ ಮಾಡಕ್ ಬರಲ್ಲ, ಕಾಲ ಮೇಲೆ ಹೋಗ್ಬಿಟ್ಟೆ. ಡಾಗೇಶ್, ಹಾಯ್ ಡಾಗೇಶ್. ಸರಿ, ಸುಖ ಪುರುಷರು ಇಲ್ಲೇ ಇದ್ದಾರೆ. ಆಮೇಲೆ ಏನಾ, ಹಾಯ್ ನೋಡಿ, ಇಲ್ಲೆಲ್ಲ ಇಟ್ಟಿದ್ದಾರೆ. ಬೆಂಗಳೂರು ನಗರ ಪೊಲೀಸ್, ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ, ಆಯ್ತಾ. ಸ್ಕೂಲ್ ಮಕ್ಕಳಿದ್ದಾರೆ, ಸ್ಕೂಲ್ ಮಕ್ಕಳಿಗೆ ಒಂದು 4 ಕ್ವಶನ್ ಕೇಳೋದು ಅಲ್ವಾ. ಯಾವೂರ ನಿಮ್ದು? ನಿಮ್ದು? ವೇರ್ ಆರ್ ಯು ಫ್ರಮ್? ಓಕೆ. ಸುಮ್ಮನೆ ಹೋಗ್ಬಿಡು, ಕೊಯ್ದು ಬಿಡ್ತೀನಿಲ್ಲ ಅಂದ್ರೆ. ನೋಡಿ ಫ್ರೆಂಡ್ಸ್, ಇದು ಹೆಂಗಿದೆ ಅಂತ ನೋಡಿ. ಯಾವ್ದಿದು ಹೆಂಗಿದೆ ಅಲ್ಲ ಮರ ನೋಡಿ. ಎಷ್ಟು ವರ್ಷ ಇರ್ಬೋದು ಇದಕ್ಕೆ? ಆಲ್ಮೋಸ್ಟ್ ಹೇಳಿ ನೋಡೋಣ. ಸಿಕ್ಕಾಪಟ್ಟೆ ಆಗಿದೆ ಇದಕ್ಕೆ. ಇಂಥವೆಲ್ಲ ಇದೆಯಲ್ಲ ಮರ, ನಿಜವಾಗ್ಲು ಇವೆಲ್ಲ ತೋರಿಸ್ತೀನಿ ಬರ್ರಿ, ಇದಕ್ಕೆ ಎಷ್ಟು ವರ್ಷ ಆಗಿದೆ ಅಂತ. ಇದ್ರ ಬಗ್ಗೆ ಹಾಕಿರ್ತಾರೆ, ಹಿಸ್ಟ್ರಿ ಹಾಕಿರ್ತಾರೆ. ಸಿ, ತರ ಇದೆ ಮರ, ಬರೀ ಬೇರೆ ಹಿಂಗೆ ಮರ ನೋಡ್ರಿ ಹೆಂಗಿದೆ. ಯು ಕಾಂಟ್ ಇಮ್ಯಾಜಿನ್. ನೇಮ್ ತೋರಿಸ್ತೀನಿ ನೋಡಿ, ನೇಮ್ ಇದೆ. ಈಗೆಲ್ಲ ಏನ್ ಮಾಡಿದೆ ಗೊತ್ತಾ, ಟೆಕ್ನಾಲಜಿ ಹೆಂಗ್ ಮಾಡಿದೆ ನೋಡಿ. ಲಾಲ್ ಬಾಗ್ ಸಂಪತ್ತು, ಆಯ್ತಾ. ಫಿಕಸ್ ದ್ರಪಯ ಥಂಬ್, ಗೋಣಿ ಮರ ಇದೆ ನೋಡಿ. ಅದು ಸ್ಕ್ಯಾನ್ ಮಾಡಿಬಿಟ್ರೆ ನಮಗೆ ಸಿಗತ್ ಪಕ್ಕ ಅದೇನು ಅಂತ. ನೋಡಿ, ಇಲ್ಲಿ ಸ್ಕ್ಯಾನ್ ಮಾಡ್ಬೇಕು. ಯಾವ ತರ ಇದೆ ನೋಡಿ ಮರ, ಇಮ್ಯಾಜಿನ್ ಮಾಡಕ್ ಕೂಡ ಸಾಧ್ಯ ಇಲ್ಲ. ಸೊ ಮಕ್ಕಳೆಲ್ಲ ಮತ್ತೆ ಇಲ್ಲಿ ಗೇಮ್ ಆಡ್ತಾವ್ರೆ, ಎಂಜಾಯ್ ಮಾಡ್ತಾವ್ರೆ, ಚಿಲ್ ಮಾಡ್ತಾವ್ರೆ. ಪಾರಿವಾಳಗಳು ಇಲ್ಲೊಂದು ಪಾರಿವಾಳ ಇದೆ. ಸೊ ಪಾರಿವಾಳದ ಬಗ್ಗೆ ನಾನೊಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನೆಷ್ಟು ಪಾರಿವಾಳ ಸಾಕಿದ್ದೆ ಅಂದ್ರೆ ಹೇಳಂಗಿಲ್ಲ, ಆ ತರ ಆಯ್ತಾ ಸಾಕಿದ್ದೆ, ಆಯ್ತಾ. ಬಟ್ ಇವಾಗ ಇಂಟ್ರೆಸ್ಟ್ ಇಲ್ಲ. ಇಲ್ಲೊಬ್ರು ಇದ್ದಾರೆ, ಯಾರು ಮಿಸ್ ಅಳಿಲ್ಲ ಅವರು, ಸಾರಿ ಮಿಸ್ ಅಳಿಲ್ಲ ಅಲ್ಲ, ಬ್ರದರ್ ಅಳಿಲ್ಲ ಅವರು. ಎಲ್ಲೋದ್ರು? ಇಲ್ಲಿ ನೋಡಿ ಹತ್ತಾ ಇದ್ದಾರೆ. ಲಾಲ್ ಬಾಗ್ ಬಂದರೆ ನಿಮಗೆ ಇದೆಲ್ಲ ಏನು ಗೊತ್ತಾ ಫೀಲ್ ಆಗುತ್ತೆ. ಸೊ ಅದೊಂದು ಖುಷಿ ವಿಚಾರ ಅಲ್ವಾ, ನಮ್ಮೂರಲ್ಲಿ ಇಷ್ಟೆಲ್ಲ ಚೆನ್ನಾಗಿದೆ ಅಂತೇಳಿ. ಸೊ ಮನೆ ಕಡೆ ಹೊರಟ್ವಿ, ಮನೆ ಕಡೆ ಪಯಣ ಮಾಡ್ತಾ ಇದ್ದೀವಿ. ಬಾಯ್ ಸಿಗೋಣ. ಫ್ರೆಂಡ್ಸ್, ಅಂತೂ ಇಂತೂ ಮೇಲೆ ಬಂದ್ವಿ. ಸೊ ದಟ್ ಇದರದೊಂದು ಕಾಂಟ್ರವರ್ಸಿ ಆಗ್ತಾ ಇದೆ, ಆಯಿತಾ. ಏನಂದರೆ ಕಾಂಗ್ರೆಸ್ ಅವರು ಟನಲ್ ಮಾಡ್ತೀನಿ ಅಂತ ಮತ್ತೆ ಹೊರಟಿದ್ದಾರೆ. ಸೊ ಅದಕ್ಕೆ ಮತ್ತೆ ಎಲ್ಲರೂ ಹೇಳ್ತಾರೆ ಏನಂದರೆ, ಈ ಟನಲ್ಲು ಈ ಬೆಟ್ಟ ಇದೆಯಲ್ಲ, ಕೆಂಪೇಗೌಡ ಅವರ ಬೆಟ್ಟ ಅಂತಾರೆ ಇದನ್ನು, ಆಯಿತಾ. ಕೆಂಪೇಗೌಡ ಬೆಟ್ಟ ಅಂತಾರೆ ಇದನ್ನು. ಸೊ ಇದ್ರ ಕೆಳಗೆ ಆಗತ್ತಂತೆ, ಅದಾದರೆ ಡಿಸ್ಟರ್ಬ್ ಆಗತ್ತೆ ಬೆಟ್ಟಕ್ಕೆ ಅಂಥೇಳಿ ಎಲ್ಲ ಕಡೆ ಕಾಂಟ್ರವರ್ಸಿಗಳು ನಡೀತಾ ಇದೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಅಲ್ಲಿ ಗೊತ್ತಿಲ್ಲ ನಮಗೆ, ಪರ್ಫೆಕ್ಟ್ ಮಾಹಿತಿ ಇಲ್ಲದೆ ಮತ್ತೆ ಹೇಳಬಾರ್ದು. ಆದರೂ ಸ್ವಲ್ಪ ತಿಳ್ಕೊಂಡಿದ್ವಿ ಅದ್ರ ಬಗ್ಗೆ. ಇಲ್ಲಿ ನೋಡಿ, ಇಲ್ಲಿದೆಲ್ಲ ಸ್ಟ್ಯಾಚು. ಇಲ್ಲಿಂದ ನಾನು ಯಾವತ್ತೂ ಏನು ಗೊತ್ತಲ್ಲ, ಕವರ್ನ ಎಲ್ಲೂ ಹಾಕೋದಿಲ್ಲ, ನಾನು ಇಲ್ಲೇ ಹಾಕೋದು. ಫಸ್ಟ್ ಆಫ್ ಆಲ್ ನಾವು ಥರ ತಪ್ಪು ತಂದಮೇಲೆ ಅದನ್ನು ಪ್ರಾಪರಾಗಿ ಡಿಸ್ಪೋಸ್ ಮಾಡಲೇಬೇಕು. ಹಂಗಾಗಿ ನೋಡಿ, ಇಲ್ಲಿಂದ ಎಲ್ಲ ಕಾಣಿಸುತ್ತೆ. ಒಂದು ಸಲ ತೋರಿಸ್ಬಿಡ್ಲಾ? ಒಂದು ನಿಮಿಷ ಇರಿ, ತೋರಿಸ್ಬಿಡ್ತೀನಿ ಎಲ್ರಿಗೂ, ಆಯಿತಾ. ಹಾಗೆ ಇರಿ, ತೋರಿಸ್ತೀನಿ. ಸೊ ನಾನೊಂದು ಅಬ್ಸರ್ವ್ ಮಾಡಿದ್ದೇನು ಗೊತ್ತಾ, ಈ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೆ ಇದೊಳ್ಳೆ ಪ್ಲೇಸು. ಇಲ್ಲಿಂದ ನಿಧಾನ ತೋರಿಸ್ತೀನಿ. KR ರೋಡು, ಲಾಲ್ ಬಾಗು ಎಲ್ಲದು ಅಲ್ಲಿ ನೋಡಿ UB ಸಿಟಿ ಕಾಣಿಸ್ತಿದೆ, ಅಲ್ಲಿದೆ
ಅಲ್ವಾ? ಮಲ್ಯ ಅವ್ರದ್ದು ಇಲ್ಲಿಂದ ನೋಡ್ರೆ ಲಾಲ್ಬಾಗ್ ಎಲ್ಲ ಕಾಣಿಸುತ್ತೆ, ಫುಲ್ಲು ಕಾಣಿಸುತ್ತೆ. ನೋಡಿದ್ರಾ? ನೋಡ್ರಲ್ಲ, ಇಲ್ಲಿ ನಮ್ಮ ಶಿಷ್ಯ ಇದ್ದಾನೆ, ಮಕ್ಕಳೆಲ್ಲ ಬಂದಿದ್ದಾರೆ. ಇವರು ಆಂಧ್ರ ಪ್ರದೇಶದಿಂದ ಇಲ್ಲಿಗೆ ಬಂದಿರಂತೆ, ಟ್ರಿಪ್ ಇವ್ರದ್ದು. ಚೆನ್ನಾಗಿದೆಯಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆಯಲ್ಲ. ಸೊ ಇದೆಲ್ಲ ನೇಚರ್ ಫೀಲ್ ಮಾಡಬೇಕು ಅಂದರೆ ನೀವು ಒಂದ್ಸಲ ಏನು ಗೊತ್ತಲ್ಲಿ ಬರಬೇಕು ಬೆಂಗಳೂರಲ್ಲಿ. ಮತ್ತು ಇಂಥ ಪ್ಲೇಸ್ ಇದೆ ಅಂತ ಏನು ಗೊತ್ತಲ್ಲ, ಖುಷಿ ವಿಚಾರ ಸೀರಿಯಸ್ಲಿ. ಇದೇ ಥರ ರೆಸಾರ್ಟ್ ಹೋಗೋದಾರೆ 2-3 ಸಾವಿರ ಹಿಂಗೆ ಕಾಸು ಬೇಕು. ಇದು ನೋಡಿ, ಗೌರ್ಮೆಂಟೇ ಮತ್ತು ಇಷ್ಟು ಚೆನ್ನಾಗಿ ತೊಗೊಂಡು ಎಲ್ಲದನ್ನು ಕೂಡ ಡೆವಲಪ್ ಅಂದರೆ ಆ್ಯಕ್ಚುಲಿ ಗೌರ್ಮೆಂಟ್ ಅನ್ನೋದಕ್ಕಿಂತ ಜನ ಇದನ್ನು ಇರಲಿ ಅಂತ ಆವಾಗಿಂದ ಮತ್ತು ಉಳಿಸ್ಕೊ ಬಂದಿದ್ದಾರೆ. ಅದೇ ಈಗ ಖುಷಿ ವಿಚಾರ. ಗೌರ್ಮೆಂಟ್ ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದೆ. ಇಲ್ಲ ಅಂತಂದರೆ ಇಷ್ಟು ಚೆನ್ನಾಗಿ ಇಲ್ಲಿ ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ಶೋ. ಮತ್ತು ಅಲ್ಲಿಂದ ನಾವು ಹಂಗೆ ಹೋಗಿದ್ವಿ, ಅಲ್ಲಿಂದ ಅಲ್ಲೂ ಸುತ್ತಾಡ್ಕೊಂಡು ಹಂಗೆ ಬಂದ್ವಿ ವಾಪಸ್. ಅದಕ್ಕೋಸ್ಕರ ಚೆನ್ನಾಗಿದೆ ಒಂಥರ. ಇವೆಲ್ಲ ಏನಂದರೆ ಇದೆಲ್ಲ 100 ವರ್ಷ ಆದರೂ ಮತ್ತು ಏನು ಕೂಡ ಮತ್ತು ಆಗೋದಿಲ್ಲ. ಅದೇ ಖುಷಿ ವಿಚಾರ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೋಗೋಣ ಮನೆ ಕಡೆ, ಟೈಮ್ ಆಯಿತು. ಈ ಥರನೂ ಕೂಡ ಒಂದು ಲೈಫ್ ಇರಬೇಕಲ್ಲ, ಚೆನ್ನಾಗಿರುತ್ತೆ. ವೀಕೆಂಡೆಲ್ಲ ಹೆವಿ ಕೆಲಸ ಆದಮೇಲೆ ಇಲ್ಲಿ ಬಂದು ಮತ್ತು ಫಿಲ್ ಮಾಡಂಗಿರ್ಬೇಕು ಅಷ್ಟೇ. ಚಿಲ್ ಮಾಡಂಗಿರ್ಬೇಕು, ಸಾರಿ ಫಿಲ್ ಅಲ್ಲ, ಚಿಲ್ ಮಾಡಂಗಿರ್ಬೇಕು. ಸೊ ದಟ್ ಎಂಜಾಯ್. ಇದಾಗಿತ್ತು ನಮ್ಮ ಲಾಲ್ಬಾಗ್ ಸಸ್ಯಕಾಶಿಯ ವ್ಲೋಗ್. ನೆಕ್ಸ್ಟ್ ಟೈಮ್ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್.